ಮತ್ತೊಂದು ಬಾರಿ ನರೇಂದ್ರ ಮೋದಿ ಅವರು ಇವತ್ತು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಜನ ಕ್ಯಾಬಿನೆಟ್ನಲ್ಲೂ ಸಹಿತ ಸೇರ್ಪಡೆ ಆಗ್ತಿದ್ದಾರೆ. ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಅದರ ಜೊತೆಗೆ ಅದರ ಭಾಗವಾಗಿ ಏನಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಶೋಕ್ ಅವರು ಸಹಿತ ಬಂದಿದ್ದಾರೆ. ಸರ್, ಇವತ್ತಿನ ಒಂದು ಕಾರ್ಯಕ್ರಮದ ವಿಚಾರವಾಗಿ ಪ್ರಧಾನಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾ ಇರೋದು ಎಲ್ಲರಿಗೂ ಸಂತೋಷ ತಂದಿದೆ. ನಮ್ಮೆಲ್ಲರ ಕನಸಿತ್ತು ಮತ್ತೆ ಮೋದಿ ದೇಶದ ಪ್ರಧಾನಿ ಆಗಬೇಕು ಅಂತ. ಅದು ನನಸಾಗ್ತಾ ಇದೆ. ಮತ್ತು ಒಬ್ಬ ವಿಶ್ವ ನಾಯಕ, ಅವರ ನೇತೃತ್ವದಲ್ಲಿ ದೇಶ 10 ವರ್ಷ ಅಭಿವೃದ್ಧಿಯನ್ನು ಕಂಡಿದೆ. ಮತ್ತೆ 5 ವರ್ಷ ಅವಕಾಶ ಸಿಕ್ಕಿರೋದ್ರಿಂದ ದೇಶವನ್ನು 5ನೇ ಸ್ಥಾನಕ್ಕೆ ತಂದಿದ್ದಾರೆ ವಿಶ್ವದಲ್ಲಿ. ಅದನ್ನು 3ನೇ ಸ್ಥಾನಕ್ಕೆ ತರುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ. ಅವರ ನಾಯಕತ್ವದಲ್ಲಿ ಅಚಲ ವಿಶ್ವಾಸವನ್ನು ಎಲ್ಲ ನಮ್ಮ NDA ಪಾರ್ಟ್ನರ್ಸು ಕೂಡ ವ್ಯಕ್ತ ಮಾಡಿರೋದು. ಸೊ ನಾನು ಶುಭ ಕೋರ್ತೀನಿ. ನರೇಂದ್ರ ಮೋದಿಯವರು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ. ಅವರು ಪ್ರಧಾನಮಂತ್ರಿ ಆಗಿ ಆಯ್ಕೆಯಾಗಿರುವಂಥದ್ದು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು, ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ. ಅದೇ ರೀತಿ ಕರ್ನಾಟಕದಲ್ಲಿ 5 ಜನ ಮಂತ್ರಿಗಳಿಗೆ ಅವಕಾಶ ಕೊಟ್ಟಿದೆ. ಒಂಥರ ಬಂಪರ್ ಪ್ರೈಸ್ ಕರ್ನಾಟಕಕ್ಕೆ ಅಂತ ಅನಿಸುತ್ತೆ. 5 ಜನ ಮಂತ್ರಿಗಳು ಆಗ್ತಾ ಇರೋವಂಥವ್ರಿಗೆ ಸೋಮಣ್ಣ ಅವರಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಿರ್ಬೋದು, ಕರಂದ್ಲಾಜೆ ಅವರಿರ್ಬೋದು ಮತ್ತು ಕುಮಾರಸ್ವಾಮಿ ಅವರು, ಇವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ರಾಜ್ಯದ ಧ್ವನಿಯಾಗಿ ಕೆಲಸ ಮಾಡಲಿ, ರಾಜ್ಯಕ್ಕೆ ಹೆಚ್ಚು ಅನುದಾನಗಳನ್ನು ತರಲಿ, ಕರ್ನಾಟಕಕ್ಕೆ ಒಳ್ಳೆಯದು, ಇವರೆಲ್ಲರ ಮೇಲೆ ವಿಶ್ವಾಸ ಇದೆ. ಇವರೆಲ್ಲರಿಗೂ ಕೂಡ 5 ಜನ ಮಂತ್ರಿಗಳಿಗೂ ಕೂಡ ನಾನು ಶುಭಾಶಯ ಕೋರ್ತೀನಿ. ಕರ್ನಾಟಕಕ್ಕೆ ಸರ್ ಇಷ್ಟು ಸಿಗ್ತಾವೋ ಇಲ್ಲೋ ಅನ್ನುವಂತಹ ಗೊಂದಲ ಇತ್ತು. ಕಾರಣ ಏನು ಅಂದ್ರೆ ಈ ಬಾರಿ NDA ಮೈತ್ರಿಕೂಟ ಆಗಿತ್ತು. NDA ಮೈತ್ರಿಕೂಟಕ್ಕೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅಂತ. ಆದ್ರೆ ಕೊನೆಗೆ ನೋಡಿದ್ರೆ ಈ ಹಿಂದೆ ಎಷ್ಟಿತ್ತು ಅಷ್ಟೇ ಪ್ರಮಾಣದಲ್ಲಿ ಸಿಕ್ಕಿದೆ ಅನ್ನುವಂತಹ ಖುಷಿ, ಸಂತೋಷ. ಅದಕ್ಕೆ ಮೋದಿ ಅವರಿಗೆ ಹೆಚ್ಚು ಸ್ಥಾನ ನಮ್ಮ ಕರ್ನಾಟಕಕ್ಕೆ ಮಂತ್ರಿಮಂಡಲದಲ್ಲಿ ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸೌತ್ ಇಂಡಿಯಾದಲ್ಲಿ ನಾವೇ ಎಷ್ಟು ಬಿಜೆಪಿಯಿಂದ ಗೆದ್ದಿರೋದು. ಬೇರೆ ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ನಮ್ಮ ಸ್ಥಾನ ಯಾರೂ ರೀಚ್ ಆಗಿಲ್ಲ. ಒಂಥರ ಕರ್ನಾಟಕ ಬಿಜೆಪಿಗೆ ಹೆಬ್ಬಾಗಿಲಿದ್ದಂಗೆ, ಸೌತ್ ಇಂಡಿಯಾದಲ್ಲಿ ಒಂದು ಹೆಬ್ಬಾಗಿಲಿದ್ದಂಗೆ. ಸೊ ಇಲ್ಲಿ ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದಿದ್ದೀರಿ. ಸೊ ಅದಕ್ಕೋಸ್ಕರ ಮೋದಿಯವರು ನಮಗೆ ಹೆಚ್ಚು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇನ್ನಷ್ಟು ಬಿಜೆಪಿಯನ್ನು ಬಲಾಢ್ಯ ಮಾಡೋ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಮುಂದೆ ರಾಜ್ಯ ಸರ್ಕಾರವನ್ನು ಕರ್ನಾಟಕದಲ್ಲಿ ತರುವಂಥ ದೃಷ್ಟಿಯಿಂದ ಈಗ ಮಾಡಿರುವಂಥ ಏನು ನಮಗೆ ಹೆಚ್ಚು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳು. ಸರ್, ಈಗ ಇನ್ನೊಂದು ಬಹಳಷ್ಟು ದೊಡ್ಡ ಚರ್ಚೆ ಆಗ್ತಿರುವಂತದ್ದು, ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಕಷ್ಟಗಳಾಗಿತ್ತು ಆ ಸಂದರ್ಭದಲ್ಲಿ ನಿಂತಿರ್ತಕ್ಕಂತಹ ನಾಯಕರಿಗೆ ಮತ್ತೊಂದು ಸಾರಿ ಅವಕಾಶವನ್ನು ಕೊಡುವಂತಹ ಕೆಲಸ ಕೇಂದ್ರ ಮಾಡ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ವಿ.ಸೋಮಣ್ಣನವರು ಆಗ ಕೇಂದ್ರದ ನಾಯಕರುಗಳು 2 ಕ್ಷೇತ್ರದಲ್ಲಿ ನಿಲ್ಲಿ ಅಂದ್ರು, 2 ಕ್ಷೇತ್ರದಲ್ಲಿ ನಿಂತು 2 ಕ್ಷೇತ್ರದಲ್ಲಿ ಸೋತಿದ್ರು. ಅಂತವರಿಗೂ ಸಹಿತ ಗುರುತಿಸಿ ಈ ಬಾರಿ ಮತ್ತೊಂದು ಸಾರಿ ಅವಕಾಶ ಕೊಟ್ಟಿರುವಂತದ್ದನ್ನ ಹೇಗೆ ನೋಡ್ತೀರಾ ನೀವು? ಒಟ್ಟಾರೆ ಎಲ್ಲವನ್ನ ಅಳದು ತೂಗಿ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಕೊನೆಯ ಪ್ರಶ್ನೆ ಸರ್, ಕೊನೆಯ ಪ್ರಶ್ನೆ. ಬಹಳಷ್ಟು ಜನ ಇಂಡಿಯಾ ನಾಯಕರು ಇನ್ನೂವರೆಗೂ ಸಹಿತ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಸರ್ಕಾರ ಮುಂದಿನ 6 ತಿಂಗಳಲ್ಲೂ ವರ್ಷದಲ್ಲೂ ಬೀಳುತ್ತೆ ಅನ್ನುವಂತಹ ಭವಿಷ್ಯವನ್ನು ಸಹಿತ ನುಡಿತಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಅವರ ಇಂಡಿ ನಾಯಕರು, INDA ನಾಯಕರು ಏನಿದ್ದಾರೆ ಅವರೇ ಇವತ್ತು ಭದ್ರ ಇಲ್ಲ. ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರೆ MLA. ಕೇಜ್ರಿವಾಲ್ ಅವರು ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಅಂತಾರೆ. ಸೊ ಪಂಜಾಬಲ್ಲೂ ಕೂಡ ಅವರು ಇಂಡಿಪೆಂಡೆಂಟ್ ಸ್ಪರ್ಧೆ ಅಂತ ಹೇಳ್ತಾ ಇದೆ ಕೇಜ್ರಿವಾಲ್ ಪಾರ್ಟಿಯವರು. ನನಗನ್ಸುತ್ತೆ ಈಗ ಶಿವಸೇನೆನೂ ಕೂಡ ನೋಡ್ಬೇಕು ಏನು ಮಾಡುತ್ತೋ. ಅವರೂ ಕೂಡ ಒಂಥರ ಕ್ವಶನ್ ಮಾರ್ಕ್ ಆಗಿ ಇದ್ದಾರೆ. ಸೊ ಇಂಡಿ ಒಕ್ಕೂಟನೇ ಒಡೆದೋಗ್ತೈತೆ. ಅದರಿಂದ NDAಗೆ ಏನು ಸಮಸ್ಯೆ ಇಲ್ಲ. ಇದು ಅಶೋಕ್ ಅವರು ಹೇಳುವಂತಹ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.